ಉತ್ಸವಕ್ಕೆ ಕ್ಷಣಗಣ ಪ್ರಾರಂಭವಾಗಿದೆ ಸರ್, ಸಿದ್ಧತೆ ಏನು? ಭಾಳ ಚೆನ್ನಾಗಾಗಿದೆ. ಭಾಳ ಜನ ನನಗೆ ಫೋನ್ ಮುಖಾಂತರ ಭಾಳ ಜನ ಫೋನ್ ಮಾಡಿದರು, ಇಲ್ಲ ಸರ್ ಈ ಬಾರಿ ಭಾಳ ಒಳ್ಳೆಯ ಅರೇಂಜ್ಮೆಂಟ್ ಆಗಿದೆ ಅಂತೆಲ್ಲ ಬಿಟ್ಟು ಭಾಳ ಜನ ನನಗೆ ಫೋನ್ ಮಾಡಿ ಹೇಳಿದರು. ಹಾಗಾಗಿ ಮಾಧ್ಯಮ ಮುಖಾಂತರ ನಾನು ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಏಕೆಂದರೆ ಭಾಳ ಜನ ನನಗೆ ಫೋನ್ ಮಾಡಿ, ಸರ್ ಬೇರೆ ಥರನೇ ಈ ವರ್ಷ ಡಿಫ್ರೆನ್ಸ್ ಆಗಿದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ ಅಂತ ಹೇಳಿದ್ರು. ಬೆಳಗಿಂದ ನಾನು ಎಲ್ಲ ಕಡೆ ನೋಡ್ಕೊಂಡು ಬಂದೆ. ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದೆ. ಊಟದ ವ್ಯವಸ್ಥೆ ಇರಲಿ, ಸ್ಟಾಲ್ಗಳು ಇರಲಿ, ಆಮೇಲೆ ಎಕ್ಸಿಬಿಷನ್ ಇರಲಿಲ್ಲ ಯಾವ ವರ್ಷವೂ. ಈ ವರ್ಷ ಎಕ್ಸಿಬಿಷನ್ನು ಹಾಕಿದ್ದಾರೆ. ಅಂದರೆ ಈ ಥರ ವಿಷಯ ಬೇರೆ ಥರನೇ ಏನೋ ಚೇಂಜಸ್ ಇದೆ ಅಂತ ಜನ ಹೇಳ್ತಾವ್ರೆ. ನಾನು ನೋಡಿದಾದ್ಮೇಲೆ ನನಗೂ ಅನಿಸ್ತಾ ಇದೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ. ನನ್ನ ಸೌಭಾಗ್ಯ ಅನಿಸ್ತದೆ. ನನ್ನ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗ್ತಾ ಇರೋದು ನನ್ನ ಸೌಭಾಗ್ಯ ಅನಿಸ್ತಾ ಇದೆ ಸರ್. ಈಗ ಹೋದ ವರ್ಷವೂ ಕೂಡ ಈ ಜನ ಬರಲಿಲ್ಲ ಸರ್, ಈ ಜಿಲ್ಲಾಡಳಿತ ಜನರು ಕರೆತರೋಕ್ಕೆ ಹರಸಾಹಸ ಮಾಡಿತ್ತು. ಈ ಬಾರಿ ಏನಾದರೂ ವಿಶೇಷವಾಗಿ ಈ ಬಾರಿ ಜನ ವಾಲಂಟ್ರಿ ಬರ್ತಾರೆ. ಪಾಸ್ಗಳು ಒಂದು 50,000 ಪಾಸ್ಗಳು ಮಾಡಿದ್ದೀವಿ. 50,000 ಪಾಸು ಸಾಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ DC ಅವ್ರು ಫೋನ್ ಮಾಡಿದರು ಮೊನ್ನೆ. ಸರ್ ಜನ ಭಾಳ ಡಿಮ್ಯಾಂಡ್ ಇದೆ, ಏನು ಮಾಡೋದು, ಜನ ಸಿಕ್ಕಾಪಟ್ಟೆ ಪಾಸ್ಗಳು ಕೇಳ್ತಾ ಇದ್ದಾರೆ, ಎಷ್ಟು ಜನ ಪಾಸ್ ಕೊಡಿ ಅಂತ ಹೇಳಿದ್ವಿ. ನನ್ನ ಅನಿಸಿಕೆ ಈ ಬಾರಿ ಒಂದು 60,000 ಚೇರನ್ನೇ ಹಾಕಿದ್ದೀವಿ ನಾವು. ಕನಿಷ್ಠ 1,00,000 ಮೇಲೆ ಜನ ಸೇರ್ತಾರೆ ಅಂತ ನಿರೀಕ್ಷೆ ಇದೆ. ಕಾರಣ ಅಂದರೆ ನಮ್ಮ ಮನೆಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮನ ಇನಾಗ್ರೇಷನ್ನ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ಮುಖ್ಯಮಂತ್ರಿಗೂ 2013ರಿಂದ ಹಿಡ್ಕೊಂಡು 2018ವರೆಗೂ 5 ಬಾರಿನೂ ಇನಾಗ್ರೇಷನ್ ಮಾಡೋದು ಅವಕಾಶ ಸಿಕ್ಕಿತ್ತು. ಈ ವರ್ಷ 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ತಿರ್ಗಾ ಅವ್ರಿಗೆ ಅವಕಾಶ ಸಿಕ್ಕಿದ್ದು. ನನ್ನ ಅನಿಸಿಕೆ ಕರ್ನಾಟಕ ಇತಿಹಾಸದಲ್ಲಿ ಹಂಪಿ ಉತ್ಸವದಲ್ಲಿ 6ನೇ ಬಾರಿ ಮುಖ್ಯಮಂತ್ರಿ ಯಾರನ್ನ ಇನಾಗ್ರೇಷನ್ ಮಾಡ್ತಾರಂದ್ರು ಅದು ಮಾನ್ಯ ಸಿದ್ದರಾಮಯ್ಯ ಅವರು. ಅಂದರೆ ದೇವರು ಅವ್ರಿಗೆ ಅವಕಾಶ ಮಾಡಿಕೊಟ್ಟವರು.